ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನಿವತ್ತು ಸ್ಟಾರ್ಟಿಂಗ್ ಅಂದರೆ ಬಿಗಿನರ್ಸ್ಗೆ ಒಂದು ಸಿಂಪಲ್ ಆದ ಸ್ಯಾರಿ ಬಾರ್ಡರ್ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಾನಿಲ್ಲೊಂದು ಸಿಂಪಲ್ ಆಗಿ ಬಳ್ಳಿ ಡಿಸೈನ್ನ ಡ್ರಾ ಮಾಡಿದ್ದೀನಿ. ನಂತರ ಇಲ್ಲೆಲ್ಲ ಒಂದೊಂದು ಫ್ಲವರ್ಸ್ ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. 6 ಎಳೆ ದಾರನ ಹೀಗೆ ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ. ಒಂದು ಗ್ರೀನ್ ಕಲರು, ಮತ್ತೊಂದು ಪಿಂಕ್ ಕಲರು. ನಾನು 6 ಎಳೆನೂ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈ ಸಿಂಪಲ್ ಆದ ಡಿಸೈನ್ನ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ನೋಡಿ, ನಾನು ಇಲ್ಲಿಂದ ತಗೋತಾ ಇದ್ದೀನಿ. ಫಸ್ಟು ಹೀಗೆ ಒಂದ್ಸಲ ಹೀಗೆ ಹಾಕ್ಕೋತಾ ಇದ್ದೀನಿ. ನಂತರ ಸ್ವಲ್ಪ ಗ್ಯಾಪಲ್ಲಿ ಮುಂದೆ ತಗೊಂಡ್ಬಿಟ್ಟು ಇಲ್ಲಿಂದ ನೋಡಿ ಹೀಗೆ, ಅಂದರೆ ಇಲ್ಲಿಂದ ಹೀಗೆ ಸ್ವಲ್ಪ ಗ್ಯಾಪಲ್ಲೇ ಸೂಜಿನ ಹೀಗೆ ಮೇಲೆ ತಗೋಬೇಕು. ನೋಡಿ, ಒಂದೊಂದ್ಸಲ ದಾರ ಗಂಟಾಗತ್ತೆ, ಆವಾಗ ನಿಧಾನಕ್ಕೆ ಹೀಗೆ ಬಿಡಿಸ್ಕೊಳ್ಳಿ. ಫಸ್ಟ್ ನಾವು ಈ ಬಳ್ಳಿ ಏನಿರತ್ತಲ್ಲ ಹೀಗೆ ಹಾಕಿದೀವಲ್ಲ ಅದಕ್ಕೆ ಹಾಕೊಂಡ್ಬಿಡೋಣ. ನೋಡಿ, ಇದೇ ರೀತಿಯಾಗಿ ನಾನು ಫುಲ್ ಇಲ್ಲಿವರೆಗೂ ಇದೇ ಥರ ಹಾಕ್ಕೋತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನೆಕ್ಸ್ಟ್ ಇಲ್ಲಿ ಫುಲ್ಲು ಬಳ್ಳಿಗೂ ಹಾಕಿದ್ದೀನಿ. ನೆಕ್ಸ್ಟು ಇಲ್ಲಿ ಇದನ್ನ ಸ್ವಲ್ಪ ಹತ್ತಿರಕ್ಕೆ ಹಾಕ್ಕೊಂಡ್ರೆ ನಿಮಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಹೀಗಿಲ್ಲಿ ಒಳಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಹಾಕಿಬಿಟ್ಟು ನಾಟ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗಿ ಈ ಫ್ಲವರ್ಸ್ನೆಲ್ಲ ಬಿಟ್ಟು ಉಳಿದಿರೋ ಬಳ್ಳಿ ಥರ ಏನು ಬರುತ್ತೆ ಅದಕ್ಕೆಲ್ಲ ಇದೇ ಥರ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫುಲ್ ಇಲ್ಲೆಲ್ಲ ಬಳ್ಳಿಗೆಲ್ಲ ನಾನು ಫಿಲ್ಲಿಂಗ್ ಮಾಡಿ ಆಗಿದೆ. ನೆಕ್ಸ್ಟು ನೋಡಿ, ಪಿಂಕ್ ಕಲರ್ ದಾರ ಏನು ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ ತೋರಿಸಿದ್ನಲ್ಲ ಅದನ್ನು ಹೀಗೆ ಇಲ್ಲಿಂದ ತಗೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿಂದ ತಗೊಂಡ್ಬಿಟ್ಟು ಕರೆಕ್ಟ್ ಸೆಂಟರ್ಗೆ ಹಾಕ್ತಾ ಇದ್ದೀನಿ.
ಅದರ ಪಕ್ಕನೇ ಹೀಗೆ ತಗೋತಾ ಇದ್ದೀನಿ. ಮತ್ತೆ ಅಂದರೆ ನಾರ್ಮಲ್ ಫಿಲ್ಲಿಂಗ್ ಮಾಡಬೇಕು. ಇವಾಗ ನಾವು ಒಂದು ಸೈಡು ಫಿಲ್ಲಿಂಗ್ ಆಯಿತು. ನೆಕ್ಸ್ಟು ಮತ್ತೊಂದು ಸೈಡು. ಹೀಗೆ ನೆಕ್ಸ್ಟು ನೋಡಿ ಈ ಕಡೆ ಫಿಲ್ ಆಯಿತು. ಇವಾಗ ನೆಕ್ಸ್ಟು ಈ ಕಡೆ ಫಸ್ಟು ಸೆಂಟರ್ಗೆ ತಗೋಬೇಕು. ಸೆಂಟರ್ಗೆ ಆದಮೇಲೆ ಈ ಕಡೆ ರೈಟ್ ಸೈಡಿಂದ ಫಿಲ್ಲಿಂಗ್ ಮಾಡಬೇಕು. ಹೀಗೆ ಹೀಗೆ ನೋಡಿ, ಇಲ್ಲೂ ನಾನು ರೈಟ್ ಸೈಡ್ ಆಯಿತು. ಇವಾಗ ಮತ್ತೆ ಈ ಕಡೆ ಅಂದರೆ ಒಂದು ಪೆಟಲ್ನಲ್ಲಿ ಹಾಫ್ ಮಾಡ್ಕೊಂಡ್ಬಿಟ್ಟು ಫಸ್ಟು ರೈಟ್ ಸೈಡ್ ಫಿಲ್ಲಿಂಗ್ ಮಾಡ್ಕೋಬೇಕು, ಆಮೇಲೆ ಲೆಫ್ಟ್ ಸೈಡ್ ಮಾಡ್ಕೊ. ನೋಡಿ ಹೀಗೆ ಇವು ಎರಡು ಸೈಡು ಆದಮೇಲೆ ನೆಕ್ಸ್ಟು ಸೆಂಟರ್. ನೋಡಿ ಸೆಂಟರಲ್ಲೂ ಇವಾಗ ರೈಟ್ ಸೈಡಿಗಾಗಿದೆ, ಮತ್ತೆ ಲೆಫ್ಟ್ ಸೈಡ್. ಕಾಣಿಸುತ್ತೆ ಫುಲ್ ಆದಮೇಲೆ ನಾನು ಇಲ್ಲಿ ಕೆಳಗಡೆ ನಾಟ್ ಹಾಕ್ತೀನಿ. ನಂತರ ಇದೇ ರೀತಿಯಾಗಿ ಉಳಿದೆಲ್ಲ ಫ್ಲವರ್ಸ್ಗೂ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಡಿಸೈನ್ ಫುಲ್ ಆಗಿದೆ. ನೀವು ಈ ಪೆಟಲ್ ಶೇಪ್ ಫಸ್ಟ್ ಏನು ಬರ್ಕೊಂಡಿರ್ತೀರಲ್ಲ ಅದೇ ಪ್ರಕಾರವಾಗಿ, ಅಂದರೆ ಫಸ್ಟ್ ಒಂದು ಸ್ವಲ್ಪ ಲಾಂಗ್ ಬರಬೇಕು, ಆಮೇಲೆ ಶಾರ್ಟ್ ಬರಬೇಕು, ಹೀಗೆ ಅದೇ ರೀತಿ ಹಾಕ್ತಾ ಪೆಟಲ್ಸ್ ಬರ್ಕೊಂಡ ರೀತಿಯಲ್ಲೇ ನೀವು ಈ ಫಿಲ್ಲಿಂಗ್ನ ಮಾಡ್ತಾ ಹೋದರೆ ನಿಮಗೆ ಈ ಡಿಸೈನ್ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಿಮಗೆ ಬೇಕು ಅಂತ ಅನಿಸಿದರೆ ಮಧ್ಯೆ ಇಲ್ಲಿ ಬೇರೆ ಏನು ಕಲರ್ ಕಾಂಬಿನೇಷನ್ ನೋಡಿಕೊಂಡು, ಅಂದರೆ ಪಿಂಕ್ ಅಂದರೆ ಇಲ್ಲಿ ಎಲ್ಲೋ ತೊಗೋಬೋದು. ಎಲ್ಲೋದಲ್ಲಿ ಇಲ್ಲಿ ಒಂದು ಸ್ವಲ್ಪ ಮಧ್ಯಕ್ಕೆ ಫಿಲ್ಲಿಂಗ್ ಮಾಡಿಕೊಂಡ್ರೆ ನಿಮಗೆ ಈ ಡಿಸೈನ್ ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್.
ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸಿಂಪಲ್ ಆಗಾದರೂ ನೋಡೋಕೆ ತುಂಬಾ ಗ್ರ್ಯಾಂಡ್ ಲುಕ್ ಡಿಸೈನ್ ಇದು. ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ, ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದಾಗಿ ಅವರು ಸಹ ಈ ಡಿಸೈನ್ನ ಕಲ್ತ್ಕೊಂಡು ತಮ್ಮ ಸ್ಯಾರಿಗೆ ಹಾಕ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.